ಪರಂ ಫೌಂಡೇಶನ್ ಅಂತ ಒಂದು ಸಂಸ್ಥೆ, ನೀವು ಕೇಳಿರ್ಬೋದು. ಎಲ್ಲೆಲ್ಲ ಜಯನಗರದಲ್ಲಿ ಅವರ ಲ್ಯಾಬ್ ಇದೆ ಅಂತ ನಾನು ಕೇಳಿದೆ. ನಾನಿನ್ನೂ ಹೋಗಲಿಲ್ಲ, ಹೋಗಬೇಕು. ಅಲ್ಲಿ ಒಬ್ಬರು ಇನವಂಶಿ ಅಂತ, ಅವರು ಒಳ್ಳೆಯ ವಿಜ್ಞಾನಿ, ಇನ್ನೂ ಬಹಳ ಚಿಕ್ಕ ವಯಸ್ಸು. ಸ್ವಲ್ಪ ದಿವಸ ವಿದೇಶದಲ್ಲಿದ್ದರಂತೆ, ಆಮೇಲೆ ಅಲ್ಲಿಂದ ಬಂದರು, 3 ವರ್ಷ ಸೇವೆ ಮಾಡಿದ್ರಂತೆ. ಆಮೇಲೆ ಈಗ ಇಲ್ಲಿ ಡೈರೆಕ್ಟರ್ ಏನಾಗಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಈ ಕಾರ್ಯಕ್ಕೆ ಈ ಫೌಂಡೇಶನವರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಅವರು ಮೊನ್ನೆ ಮೀಟಿಂಗಿಗೆ ಬಂದಿದ್ದರು, ಎಲ್ಲ ಚರ್ಚೆಯಲ್ಲಿ ನಡೀತು, ನಾನು ಇದ್ದೆ. ಅವ್ರು ಹೇಳ್ತಾರೆ, ನೋಡಿ ನಾವು ಈ 29ಕ್ಕೆ ಆರಂಭವಾಗುವ ಈ ಒಂದು ದರ್ಶಿನಿ ಇದೆಯಲ್ಲ, ಇದನ್ನು ನಾವು ಅತ್ಯಂತ ಚೆನ್ನಾಗಿ ಮಾಡಬೇಕು. ಯಾಕೆ ಅಂತಂದರೆ, ನಾನು ಬೇಕಾದಷ್ಟು ಈ ಥರ ಪ್ರಯೋಗಗಳು ಇದೆಲ್ಲ ಮಾಡಿದ್ದೇನೆ. ಆದರೆ ಈಗ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಈ ದಕ್ಷಿಣಾಸ್ಯ ದರ್ಶಿನಿ ಪ್ರಯೋಗ ಇದೆಯಲ್ಲ, ಇದೊಂದು ಫಸ್ಟ್ ಟೈಮ್ ಇದೊಂದು ವೇಳೆ ನಮಗೆ ಸಕ್ಸಸ್ ಆಯಿತು ಅಂತಂದರೆ, ದೇಶದ ಮೂಲೆಗೂ ಕೂಡ ಇದರ ಮಹತ್ವವನ್ನು ಹೇಳ್ತಾ ಪ್ರತಿಯೊಬ್ಬರು ಇದನ್ನು ಸ್ವೀಕಾರ ಮಾಡುವುದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಹಾಗೆ ನಾನು ಬಹಳ ಸಂತೋಷಪಟ್ಟಿದ್ದೇನೆ. ನಮ್ಮ ಪೂರ್ಣ ಸಹಕಾರ ಇದೆ. ನಾನಂತೂ ನಿಮ್ಮೊಟ್ಟಿಗೆ ಇರ್ತೇನೆ, ನಮ್ಮ ಸಂಸ್ಥೆ ಅಂತೂ ಹೇಗೂ ನಿಮ್ಮೊಟ್ಟಿಗೆ ಇದ್ದೇ ಇದೆ. ಚೆನ್ನಾಗಿ ಮಾಡೋಣ ನಾವು ಅಂತ ಹೇಳಿದರು. ಇನ್ನೊಂದು ಸುಮ್ಮನೆ ಸೈನ್ಸ್ ಎಕ್ಸಿಬಿಷನ್ ನಾವು ಹಾಗೆ ಅಂದ್ಕೊಳ್ಳುವಾಗಿಲ್ಲ. ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಮಹತ್ವವನ್ನು ಹೇಳತಕ್ಕಂಥ ಮತ್ತು ನಮ್ಮ ಯುವ ಸಮಾಜಕ್ಕೆ ಮನವರಿಕೆ ಮಾಡೋದಕ್ಕೆ ಮಾಡುವಂಥ ಒಂದು ಪ್ರಯತ್ನ. ಆದ್ದರಿಂದ ನಾವೆಲ್ಲರೂ ಅಷ್ಟೇ ಅಲ್ಲ, ಬೇರೆಯವರಿಗೂ ಕೂಡ ಇದನ್ನೆಲ್ಲ ತಿಳಿಸಿ ಅವರೆಲ್ಲರೂ ಕೂಡ ಬರುವಂತೆ ಮಾಡಿದ್ದೇ ಆದರೆ ಆಗ ದೇಶದ ಮೂಲೆಗೂ ಕೂಡ ಇದು ಸಂದೇಶ ಹೋಗುತ್ತೆ. ನಾನು ಸೌಂದರ್ಯಲಹರಿ ಅಭಿಯಾನದ ಉದಾಹರಣೆಯನ್ನು ಕೊಟ್ಟ ಹಾಗೆ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ದೃಷ್ಟಿಯಿಂದಲೂ ಕೂಡ ನಮ್ಮ ಉದ್ದೇಶವೂ ಅದೇ ಇದೆ. ಇಲ್ಲಿ ಮಾಡಿದ ಈ ಪ್ರದರ್ಶನ ಇನ್ನೂ ಪ್ರಯೋಗಗಳು ಮುಂದುವರೆದು ಎಲ್ಲ ಯೂನಿವರ್ಸಿಟಿಗಳು, ಅದಕ್ಕೆ ಸಂಬಂಧಪಟ್ಟ ಕಾಲೇಜುಗಳು, ಸಮಸ್ತ ನಮ್ಮ ಸಂಸ್ಥೆಗಳು ಎಲ್ಲರೂ ಸ್ವೀಕಾರ ಮಾಡ್ತಾ ಕೊನೆಗೂ ಕೂಡ ಸನ್ಮಾರ್ಗದಲ್ಲಿ ಹೋಗುವಂತೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಇಲ್ಲ, ಇದು ಮುಂದಕ್ಕೂ ಹೋಗುತ್ತೆ. ಇದಕ್ಕಾಗಿ ಜ್ಞಾನದೀಪ ಯೋಜನೆ ಅಂತಲೇ ಒಂದು ಹೆಸರಿನಲ್ಲಿ ನಾವು ಇದನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂತ ನಮ್ಮವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲಿ ನಮ್ಮ ಚಾಮರಾಜಪೇಟೆ ಈ ಒಂದು ಪ್ರದೇಶದ ಅಯೋಧ್ಯೆಯ ನಾವೆಲ್ಲರೂ ಆಸ್ತಿಕರು ಸೇರಿದ್ದೇವೆ. ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯವನ್ನು, ಅದು ಯಾವುದೇ ಕ್ಷೇತ್ರದಲ್ಲಿ ಒಬ್ಬವನ್ನೇ ನಮ್ಮ ಹಿರಿಯ ಕಾರ್ಯಕರ್ತರು ಇದಕ್ಕೋಸ್ಕರ ಬಹಳ ಓಡಾಡ್ತಾ ಇದ್ದಾರೆ. ಅವರು ಆಟೋದಲ್ಲಿ ಹೋಗ್ತಿದ್ರಂತೆ. ಮೊನ್ನೆ ಮೀಟಿಂಗ್ ಮುಗಿಸಿ ಆ ದಿವಸ ಅವರ ವಾಹನ ತರಲಿಲ್ಲ, ಆಟೋದಲ್ಲಿ ಹೋಗ್ತಾ ಇದ್ದಾರೆ. ಇದು ವಿಷಯ ಬಂತು. 31ರ ಕಾರ್ಯಕ್ರಮ ಹೇಳಿದರು, 29ರ ಉದ್ಘಾಟನೆ ಅಂತ ಹೇಳಿದರು. ಆಗ ಆಟೋ ಡ್ರೈವರ್ ಕೇಳ್ತಾರಂತೆ, ಸ್ವಾಮಿ ನೀವು ನಮ್ಮನ್ನೆಲ್ಲ ದೂರ ಇಟ್ಟಿದ್ಯಾಕೆ, ಈ ಕಾರ್ಯಕ್ರಮಕ್ಕೆ ನಾವು ಬರಬಾರ್ದು ಅಂತ ಮಾಡಿದ್ದೀರಾ ಅಂತ. ಆಟೋ ಡ್ರೈವರ್ ಹಾಗೇನಿಲ್ಲಪ್ಪ ಅಂತಂದ್ರಂತೆ ಅವರು. ಅವಾಗ ಅವನೇ ಹೇಳ್ತಾನಂತೆ, ಸ್ವಲ್ಪ ನಮಗೂ ಹೇಳಿಕೊಡಿಯಲ್ಲ, ನಾವು ಆಟೋ ಡ್ರೈವರ್ಗಳು ದಕ್ಷಿಣಾಮೂರ್ತಿ ಅಷ್ಟಕ್ಕೆ ಹೇಳೋದಿಲ್ಲ ಅಂತ ಭಾವಿಸಬೇಡಿ, ನಮಗೆ ಬೇಕಾದಷ್ಟು ಸಮಯ ಸಿಗುತ್ತೆ, ನಾವು ಹೇಳ್ತೇವೆ, ನಮಗೆ ಕೊಡಿ ಅದನ್ನು ಅಂತ ಕೇಳಿದರು. ಅವರೀಗ ಮೊನ್ನೆಯಿಂದ ಸ್ವಲ್ಪ ಅವರದ್ದು ದೃಷ್ಟಿಯೇ ಬದಲಾಗೋಗ್ಬಿಟ್ಟಿದೆ. ಒಬ್ಬ ಆಟೋ ಡ್ರೈವರಿಗೆ ಕೇಳ್ತಾನೆ ಅಂದರೆ ಈಗ ನಾವು ಅಂಥವ್ರನ್ನೆಲ್ಲ ಬಿಟ್ಟು ಬರೀ ಯುವಕರು ಅಂತೆಲ್ಲೋ ಕೆಲಸ ಮಾಡ್ತವ್ರೆ, ಅವರೆಲ್ಲ ಕಾಲೇಜಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇದ್ದ ಯುವಕರನ್ನು ಕೂಡ ನಾವು ಸಂಪರ್ಕ ಮಾಡಲೇಬೇಕು. ಅದಕ್ಕೆ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೇನೆ ಅಂತ ಈಗ ಆ ದೃಷ್ಟಿಯಿಂದಲೇ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲವರಿಗೆ ಮೊನ್ನೆಯವರಿಗೆ ಇರಲಿಲ್ಲ ಅವರಿಗೆ ಆ ಒಂದು ಯೋಚನೆ, ಈಗ ಅದನ್ನು ಶುರು ಮಾಡಿದ್ದಾರೆ. ಹಾಗೆ ನಾವು ಕೂತವರೆಲ್ಲರೂ ಮನಸ್ಸು ಮಾಡಿ ಇನ್ನಿರುವ ಅಲ್ಪ ಸಾಕಾಗುತ್ತೆ 10 ಶ್ಲೋಕಗಳಾದ್ದರಿಂದ ಅವರೆಲ್ಲರನ್ನ ನಾವು ಬರುವ ಹಾಗೆ ಮಾಡಿ ಈ ಒಂದು ಕರ್ತವ್ಯವನ್ನು ಮಾಡೋಣ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ್. ಮಾತು ಮುಗಿದರೂ ಕೂಡ ಮುಖ್ಯವಾಗಿ ನಿಮಗೆಲ್ಲರಿಗೂ ನಾನು ವಿಶೇಷ ನಾರಾಯಣ ಸ್ಮರಣೆಗಳನ್ನು ಹೇಳಬೇಕು. ಕಾರಣ ಏನು ಅಂದರೆ, ಬೆಂಗಳೂರಿನಲ್ಲಿ ಇಷ್ಟು ತಡ ಆಗಿ ಜನ ಸೇರಿ ಹೀಗೆ ಕೂತಿದ್ದಿದೆಯಲ್ಲ, ಇದೇ ಮೊದಲನೇ ಬಾರಿಗೆ ನಾನು ನೋಡ್ತಾ ಇರೋದು. ಏನಿದ್ರೂ 7 ಗಂಟೆ ಒಳಗೆ ನಮ್ಮ ಕಾರ್ಯಕ್ರಮ ಮುಗಿಲೇಬೇಕು, ಇಲ್ಲಾಂದ್ರೆ ಮತ್ತೆ ಕುರ್ಚಿಗಳು ಮಾತ್ರ ಇರ್ತವೆ, ಮತ್ತೆ ಯಾರು ಅಲ್ಲಿ ಏನಿರೋದಿಲ್ಲ. ಆದರೆ ನೀವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಕೊನೆತನ ಕೂತಿದ್ದೀರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ನಮ್ಮ ಆರಾಧ್ಯ ದೇವರು ಪರಿಪೂರ್ಣವಾದ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ.